ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿಂಧ್ಯಾಚಾರ್ಯಸ್ ಕಿಚನ್. ಫ್ರೆಂಡ್ಸ್, ನಾನಿವತ್ತು ಒಂದು ಟೇಸ್ಟಿಯಾದ ಪ್ಯೂರ್ ವೆಜ್ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಸುವರ್ಣಗೆಡ್ಡೆಯಿಂದ ತವಾ ಫ್ರೈಯನ್ನು ಮಾಡ್ತಾಯಿದ್ದೀನಿ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಸುಲಭವಾಗಿ ನಾವು ಈ ರೆಸಿಪಿಯನ್ನು ಮಾಡ್ಬೋದು ಮತ್ತು ಟೇಸ್ಟು ಕೂಡ ತುಂಬ ಟೇಸ್ಟಿಯಾಗಿರ್ತದೆ. ಒಂದು ಸಲ ಇದನ್ನು ನೀವು ಮಾಡಿ ತಿಂದರೆ ಮತ್ತು ನಾನ್ ವೆಜ್ ನೆನಪೇ ಆಗೋದಿಲ್ಲ, ಅಷ್ಟು ಚೆನ್ನಾಗಿರ್ತದೆ ಇದರ ಟೇಸ್ಟು. ಮಾಡಲಿಕ್ಕೂ ಹಾಗೆ ತುಂಬ ಸುಲಭ. ಈಗ ಈ ಟೇಸ್ಟಿಯಾದ ಸುಲಭವಾಗಿ ಮಾಡ್ಬೋದಾದ ರೆಸಿಪಿಯನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ. ಫ್ರೆಂಡ್ಸ್, ನಾನಿಲ್ಲಿ ಒಂದು ತುಂಡು ಸುವರ್ಣಗೆಡ್ಡೆಯನ್ನು ತಗೊಂಡಿದ್ದೇನೆ. ಒಂದು 1/2 kg ತಗೊಂಡಿದ್ದೇನೆ ಸುವರ್ಣಗೆಡ್ಡೆಯನ್ನು. ಇದನ್ನು ಚೆನ್ನಾಗಿ ಕ್ಲೀನಾಗಿ ತೊಳೆದು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೇನೆ. ಈಗ ಇದನ್ನು ನಾನು ತೆಳುವಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನಾವು ಫ್ರೈಗೆಲ್ಲ ಮಾಡ್ಕೊಳ್ಳಿಕ್ಕಿದ್ರೆ ಹೇಗೆ ತೆಳುವಾಗಿ ಕಟ್ ಮಾಡ್ಕೊಳ್ಬೇಕು ಆ ಥರ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಇದರ ಶೇಪು ನಿಮಗೆ ಯಾವ ಶೇಪ್ ಇಷ್ಟ ಆಗ್ತದೆ ಆ ಥರ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ನಾನು ನೋಡಿ ಈ ಥರ ಇದು ಸುವರ್ಣಗೆಡ್ಡೆ ಸೈಜೆಲ್ಲ ಬೇರೆ ಬೇರೆ ಶೇಪ್ ಇರೋದ್ರಿಂದ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಬೋದು. ನೋಡಿ, ನಾನು ಈ ಸೈಜಲ್ಲಿ ಈ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಮತ್ತು ಕೆಲವು ನೋಡಿ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಈ ಥರ ಎಲ್ಲವನ್ನು ಕರೆಕ್ಟಾಗಿ ತೆಳುವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೀವು ಕಟ್ ಮಾಡಿ ಇದು ಮಾಡ್ಕೊಳ್ಳೋದು ಸ್ವಲ್ಪ ಲೇಟ್ ಆದರೆ ನೀರಲ್ಲಿ ಹಾಕಿ ಇಟ್ಕೊಳ್ಬೋದು. ನಾನು ಕಟ್ ಮಾಡಿ ಈಗಲೇ ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ಇದನ್ನೀಗ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ನಾನು ಫಸ್ಟಿಗೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹಳದಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ಹಳದಿ ಪೌಡ್ರ್ ಹಾಕ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಅಂದರೆ ಒಂದು ಸ್ವಲ್ಪ 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ, ಜಾಸ್ತಿ ಬೇಡ. ಉಪ್ಪು ಹಾಕ್ಕೊಂಡ್ಮೇಲೆ ಇದಕ್ಕೆ ನಾನೊಂದು 3 ಸ್ಪೂನಷ್ಟು ಹುಳಿ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನು ಈ ಥರ ಕೈಯಿಂದವೇ ಹಾಕ್ಕೊಳ್ತಾ ಇದ್ದೇನೆ. ನಾವು ಹುಳಿ ನೀರನ್ನು ಫಸ್ಟೇ ನೆನೆಸಿಟ್ಟಿರಬೇಕು. ಹುಳಿಯನ್ನು ನೀರಲ್ಲಿ ಅದರಲ್ಲಿ ಒಂದು 3 ಸ್ಪೂನಷ್ಟು, ತುಂಬ ನೀರಾಗಿರಬಾರ್ದು, ಒಂದು ಸ್ವಲ್ಪ ಹಾಕಿದರೆ ಸಾಕು, 3 ಸ್ಪೂನಷ್ಟು. ಈಗ ಇದನ್ನು ಈ ಉಪ್ಪು, ಹಳದಿ ಮತ್ತು ಹುಳಿ ಜೊತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ನೆನೆಯಲಿಕ್ಕೆ ಇಡಬೇಕು. ಈ ಥರ ನೆನೆಯಲಿಕ್ಕೆ ಇಡೋದ್ರಿಂದ ಇದು ಕೆರೆತ ಬರೋದಿಲ್ಲ, ಇಲ್ಲದ್ರೆ ಅದು ತುರಿಸಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗಾಗಲೇ ಮಾಡಿದರೆ ನೋಡಿ ಈ ಥರ ನೆನೆಸಿಟ್ಟರೆ ಅದು ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ಟೇಸ್ಟು ಹಾಗೆ ಇದು ಮ್ಯಾರಿನೇಟ್ ಆದಮೇಲೆ ಇದೆಲ್ಲ ಹುಳಿ ಉಪ್ಪೆಲ್ಲ ಎಳ್ಕೊಂಡು ಟೇಸ್ಟು ಚೆನ್ನಾಗಿರ್ತದೆ ಮತ್ತು ಇದು ಕೆರೆತ ಸಹ ಕೆರೆಯುವುದಿಲ್ಲ. ಅದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಕೈಯಿಂದ ಈ ಥರ ಮಿಕ್ಸ್ ಮಾಡಿ ಮುಚ್ಚಿಡ್ತೇನೆ. ಅಷ್ಟೊತ್ತು ನಾನು ಬೇರೆ ಪ್ರಿಪ್ರೇಷನ್ ಎಲ್ಲ ರೆಡಿ ಮಾಡ್ಕೊಳ್ತೇನೆ. ನಾನಿಲ್ಲಿ ನೋಡಿ, ಇಲ್ಲಿ ಒಣಮೆಣಸು ಉಂಟಲ್ಲ, ಖಾರ ಇಲ್ಲದ ಒಣಮೆಣಸನ್ನು ಒಂದು ಅರ್ಧ ಗಂಟೆ ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೆ. ನೋಡಿ ಎಷ್ಟು ಸಾಫ್ಟಾಗಿ ನೆಂದಿದೆ ಅಂತ. ನೀವು ಸುವರ್ಣಗೆಡ್ಡೆ ಕಟ್ ಮಾಡೋಕ್ಕಿಂತ ಮೊದಲು ಇದನ್ನು ನೆನೆಸಿಟ್ಕೊಂಡ್ಬಿಟ್ರೆ ಕಟ್ ಮಾಡಿ ಎಲ್ಲ ಆಗುವಾಗ ಚೆನ್ನಾಗಿ ನೆಂದಿರ್ತದೆ. ಈಗ ಈ ಮೆಣಸನ್ನು ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೇನೆ. ನೀವು ಬೇಕಾದರೆ ಮೆಣಸನ್ನು ಕುದಿಸ್ಕೊಳ್ಬೋದು, ಬೇಗ ಆಗಬೇಕಂದ್ರೆ, ಸಾಫ್ಟ್ ಆಗಬೇಕಂದ್ರೆ. ಇಲ್ಲಾಂದರೆ ಈ ಥರ ನೆನೆಸಿಟ್ಕೊಂಡ್ರೂ ಸಾಕು. ಇದಕ್ಕೆ ಅರ್ಧ ಸ್ಪೂನಷ್ಟು ಬಡೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಮತ್ತು ಅರ್ಧ ಸ್ಪೂನ್ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಆಮೇಲೆ ಸ್ವಲ್ಪ ಒಂದು 10ರಿಂದ 12 ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. 2 ಸ್ಪೂನಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದು 10ರಿಂದ 12 ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದು ಅರ್ಧ ನೀರುಳ್ಳಿಯನ್ನು ಉದ್ದುದಕ್ಕೆ ಅಥವಾ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಹಾಕ್ಕೊಳ್ಬೋದು. ಒಂದು ಅರ್ಧ ಸ್ಪೂನಷ್ಟು ಹಳದಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ನಾನು ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ನಾನು ಫಸ್ಟಿಗೆ ಮ್ಯಾರಿನೇಟ್ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ. ಈಗ ಇದಕ್ಕೆ ನಾನು ಕಲ್ಲುಪ್ಪನ್ನು ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿದ್ದೇನೆ. ಇದನ್ನು ನೈಸಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ನಾನಿಲ್ಲಿ ನೈಸಾಗಿ ಒಂಚೂರು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಈಗ ಈ ರುಬ್ಬಿಟ್ಟುಕೊಂಡ ಮಿಶ್ರಣದಲ್ಲಿ ಖಾಲಿ ಒಂದು 3 ಸ್ಪೂನಷ್ಟು ಮಾತ್ರ ಇದಕ್ಕೆ ತೆಗೆದುಕೊಳ್ತಾ ಇದ್ದೇನೆ. ಉಳಿದದ್ದು ಅದೇ ಥರ ಮಿಕ್ಸಿ ಜಾರಲ್ಲೇ ಉಂಟು. 3ರಿಂದ ಒಂದು 4 ಸ್ಪೂನಷ್ಟು ನಾನು ಈ ರುಬ್ಬಿಟ್ಟುಕೊಂಡ ಮಿಶ್ರಣವನ್ನು ತಗೊಂಡಿದ್ದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಸುವರ್ಣಗೆಡ್ಡೆಗೆಲ್ಲ ಹಿಡ್ಕೊಳ್ಳುವಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದು ನೋಡುವಾಗ ರೆಡ್ಡಾಗಿ ಒಳ್ಳೆ ಖಾರ ಇರುವಾಗೆ ಕಾಣಿಸ್ತದೆ, ಆದರೆ ನಾವು ಹಾಕಿರೋದು ಬ್ಯಾಡಗಿ ಮೆಣಸಾಗಿರೋದ್ರಿಂದ ಇದು ಜಾಸ್ತಿ ಖಾರ ಇರೋದಿಲ್ಲ, ಕಲರ್ ಮಾತ್ರ ಚೆನ್ನಾಗಿ ಬರ್ತದೆ. ಅದರಿಂದ ನಾನು ಉದ್ದ ಮೆಣಸನ್ನೇ ತಗೊಂಡಿದ್ದೇನೆ, ಒಳ್ಳೆ ಕಲರ್ ಬರಲಿ ಅಂತ. ಮತ್ತು ಖಾರನೂ ಕಡಿಮೆ ಇರ್ತದೆ, ತುಂಬ ಹೇಳುವಷ್ಟು ಖಾರ ಇರೋದಿಲ್ಲ. ಇದಕ್ಕೆ ನಾನು ಒಂದು 3ರಿಂದ 4 ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಂಡಿದ್ದೇನೆ. ಯಾಕೆಂದರೆ ಇದನ್ನು ಫ್ರೈ ಮಾಡಿಕೊಳ್ಳಿಕ್ಕಿರೋದ್ರಿಂದ ಕಾರ್ನ್ಫ್ಲೋರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಫ್ಲೇವರ್ ಬರ್ತದೆ ಫ್ರೈ ಆಗುವಾಗ. ಅದಕ್ಕೋಸ್ಕರ ಇದಕ್ಕೆ ಒಂದು 3ರಿಂದ 4 ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದು ಬೈಂಡಿಂಗಿಗೂ ಒಳ್ಳೆ ಹೆಲ್ಪ್ ಮಾಡ್ತದೆ. ಅಂದರೆ ಚೆನ್ನಾಗಿ ಹಿಟ್ಟೆಲ್ಲ ನಾವು ಹಾಕ್ಕೊಂಡ ಖಾರ ಇದೆಲ್ಲ ಇದಕ್ಕೆ ಹಿಡ್ಕೊಳ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಅದಕ್ಕೋಸ್ಕರ ಈ ಥರ ಕಾರ್ನ್ಫ್ಲೋರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದನ್ನು
ಬೇಕಾದರೆ ಒಂದು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗಲಿಕ್ಕೆ ಬಿಡ್ಬೋದು, ಅಥವಾ ಇನ್ಸ್ಟೆಂಟಾಗಿ ಆಗಲೇ ಬೇಕಾದ್ರೆ ಮಾಡ್ಕೊಳ್ಬೋದು. ಯಾಕೆಂದರೆ ನಾವು ಮೊದಲೇ ಹುಳಿ ನೀರಲ್ಲಿ ಬೆರೆಸಿಟ್ಟಿರೋದ್ರಿಂದ ಇದೇನು ಮತ್ತು ಈಗ ಏನು ಪುನಃ ಮ್ಯಾರಿನೇಟ್ ಮಾಡಬೇಕಂತ ಇಲ್ಲ. ಅಂದರೆ ಬೇಕಂತೇಳಿ ಅದು ನೀವು ಮಾಡೋದು ಲೇಟ್ ಆದರೆ ಸ್ವಲ್ಪ ಹೊತ್ತು ಮಾಡ್ಬೋದು. ನೋಡಿ, ಇಷ್ಟು ನಮಗೆ ಮಸಾಲ ಉಳಿದಿದೆ, ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೇನೆ. ನಾನು ಇದನ್ನು ಒಂದು 10 ನಿಮಿಷ ಮ್ಯಾರಿನೇಟ್ ಮಾಡಿದೆ. ಈಗ ಇಲ್ಲಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಈ ಥರ ತವಾವನ್ನು ಇಟ್ಕೊಂಡು ಇದಕ್ಕೆ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಕೊಕೊನಟ್ ಆಯಿಲಲ್ಲಿ ಇದನ್ನು ಫ್ರೈ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರ್ತದೆ ಇದು. ಮತ್ತು ಕೊಕೊನಟ್ ಆಯಿಲು ಒಳ್ಳೆಯದು ಕೂಡ. ರಿಫೈನ್ಡ್ ಆಯಿಲ್ಗೆ ಕಂಪೇರ್ ಮಾಡಿದರೆ ಕೊಕೊನಟ್ ಆಯಿಲು ತುಂಬ ಹೆಲ್ದಿಯಾಗಿದೆ. ಅದಕ್ಕೋಸ್ಕರ ಕೊಕೊನಟ್ ಆಯಿಲನ್ನು ನಾನು ಯೂಸ್ ಮಾಡಿಕೊಂಡಿದ್ದೇನೆ. ಇದನ್ನು ಈ ಥರ ತವಾಗೆಲ್ಲ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಬೇಕು ಎಣ್ಣೆಯನ್ನು. ಈಗ ನಾನು ಕಟ್ ಮಾಡಿಟ್ಟುಕೊಂಡ ಅಂದರೆ ಮ್ಯಾರಿನೇಟ್ ಮಾಡಿಟ್ಟ ಸುವರ್ಣಗೆಡ್ಡೆಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಒಂದೇ ಸಲ ತುಂಬ ಹಾಕ್ಕೊಂಡು ಬೇಗ ಫ್ರೈ ಮಾಡ್ಕೊಳ್ಬೋದು. ತವಾದಲ್ಲಿ ಮಾಡಿದರೆ ಡೀಪ್ ಫ್ರೈಯನ್ನು ಮಾಡಬೇಕಂತ ಇಲ್ಲ, ಇದು ಬೇಗ ಫ್ರೈ ಆಗ್ತದೆ. ಮತ್ತು ಇದು ತುಂಬ ಜಾಸ್ತಿ ಹೊತ್ತು ಫ್ರೈ ಆಗಬೇಕಂತ ಇಲ್ಲ. ಒಂದು 6-7 ನಿಮಿಷ ಒಂದೊಂದು ಸೈಡು ಮಾಡಿಕೊಂಡ್ರೆ ಸರಿ ಆಗ್ತದೆ. ಈ ಕಲರ್ ನೋಡಿ, ಈಗ ಮಿಡ್ಲಲ್ಲೆಲ್ಲ ವೈಟ್ ಥರ ಉಂಟಲ್ಲ, ಈ ಥರ ಇರಬಾರ್ದು. ನಮಗೆ ಇದು ಕಲರ್ ಫುಲ್ ಆರೆಂಜ್ ಕಲರ್ ಆದಮೇಲೆ ಇದು ಕರೆಕ್ಟಾಗಿ ಕುಕ್ ಆಗಿದೆ ಅಂತ ಗೊತ್ತಾಗ್ತದೆ. ಈಗ ನೋಡಿ, ಇದು ವೈಟ್ ಇರುವಲ್ಲಿ ಇದು ನೋಡಿ ಪ್ರೆಸ್ ಮಾಡುವಾಗ ಸ್ವಲ್ಪ ಗಟ್ಟಿ ಉಂಟು, ಇದು ಚೆನ್ನಾಗಿ ಕುಕ್ ಆಗಲಿಲ್ಲ. ನಾವು ಒಂದು ವೇಳೆ ಎಷ್ಟು ಕುಕ್ ಆಗಿದೆ ಇಲ್ವಾ ಅಂತ ಚೆಕ್ ಮಾಡಬೇಕಂದ್ರೆ ಈ ಥರ ನೋಡಿ, ಅದರ ಕಲರ್ ಕಂಪ್ಲೀಟಾಗಿ ಚೇಂಜ್ ಆಗ್ತದೆ. ಚೆನ್ನಾಗಿ ಬೆಂದ ಮೇಲೆ ಅದರ ಕಲರ್ ನೋಡಿ ಒಂಥರ ಆರೆಂಜ್ ಥರ ಆಗ್ತದೆ, ವೈಟ್ ಇರೋದಿಲ್ಲ, ಆರೆಂಜ್ ಆಗಿ ಆಗ್ತದೆ. ಅಷ್ಟರವರೆಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇದೇ ಥರ 2ನೇ ಬ್ಯಾಚನ್ನು ನಾನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಅದೇ ಥರ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಎಣ್ಣೆ ಹಾಕ್ಕೊಂಡ್ಮೇಲೆ ಈ ಸುವರ್ಣಗೆಡ್ಡೆಯನ್ನು ಇಟ್ಕೊಂಡಿದ್ದೇನೆ. ನೋಡಿ, ಇದು ನಾನ್ ಸ್ಟಿಕ್ ಪ್ಯಾನ್ ಯೂಸ್ ಮಾಡೋದ್ರಿಂದ ಅತಿ ಕಡಿಮೆ ಎಣ್ಣೆಯಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೋದು. ನೋಡಿ, ಈ ಥರ ಕಲರ್ ನೋಡಿ, ವೈಟ್ ಎಲ್ಲ ಏನಿಲ್ಲ, ಫುಲ್ ಆರೆಂಜ್ ಆಗಿದೆ. ಇದು ಇಷ್ಟ ಆದರೆ ಸಾಕು. ಇದೇ ಥರ ನಾನು ಇನ್ನೊಂದು ಸ್ವಲ್ಪ ಉಂಟು, ಅದನ್ನೆಲ್ಲ ಫ್ರೈ ಮಾಡ್ಕೊಳ್ತೇನೆ. ಈಗ ನಾನು ಇಲ್ಲಿ ಇನ್ನೊಂದು ಬಾಣಲೆಯಲ್ಲಿ ಒಂದು 5-6 ಸ್ಪೂನ್ನಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಕೊಕೊನಟ್ ಆಯಿಲ್ ಹಾಕ್ಕೊಂಡ್ಮೇಲೆ ಇದಕ್ಕೆ 1 ಸ್ಪೂನ್ನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೇನೆ. ಇಲ್ಲಿ ತುಪ್ಪ ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ತುಪ್ಪ ಹಾಕ್ಕೊಂಡ್ಮೇಲೆ ತುಪ್ಪ ಸ್ವಲ್ಪ ಮೆಲ್ಟ್ ಆಗಬೇಕು. ತುಪ್ಪ ಮೆಲ್ಟ್ ಆದಮೇಲೆ ಇದಕ್ಕೆ ನಾನು ಉದ್ದುದ್ದಕ್ಕೆ ಹೆಚ್ಚಿಕೊಂಡ ನೀರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಉದ್ದುದ್ದಕ್ಕೆ ಹೆಚ್ಚಿಕೊಂಡ 2 ನೀರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನೀರುಳ್ಳಿ ಹಾಕ್ಕೊಂಡ್ಮೇಲೆ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಕಲರೆಲ್ಲ ಏನು ಚೇಂಜ್ ಆಗಲಿಕ್ಕಿಲ್ಲ, ಖಾಲಿ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಮತ್ತು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. ಒಂದು 10-12 ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. ಇದು ಹಾಗೆ ಚೆನ್ನಾಗಿ, ಅಂದರೆ ನೀರುಳ್ಳಿನ ಸ್ವಲ್ಪ ಉರಿ ಇರ್ತದಲ್ಲ, ಹಸಿ ಸ್ಮೆಲ್ ಅದೆಲ್ಲ ಹೋಗಿ ಪರಿಮಳ ಒಳ್ಳೆ ಘಮ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಷ್ಟುವರೆಗೆ ಫ್ರೈ ಮಾಡಿಕೊಂಡ್ರೆ ಸಾಕು. ಮತ್ತು ಕಲರೆಲ್ಲ ಬ್ರೌನ್ ಆಗಬೇಕಂತ ಏನಿಲ್ಲ. ಈಗ ನೋಡಿ, ಇದು ಚೆನ್ನಾಗಿ ಕುಕ್ ಆಗಿದೆ. ಈಗ ಇದನ್ನು ನಾನು ಒಂದು ಪಾತ್ರೆಗೆ ತೆಗೆದುಕೊಳ್ತಾ ಇದ್ದೇನೆ. ನೋಡಿ, ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ, ಒಂಥರ ಬಾಲ ಎಲ್ಲ ಥರ ಆಗಿದೆ. ಈ ಥರ ಆದರೆ ಸಾಕು. ಈಗ ಅದೇ ಬಾಣಲೆಗೆ ನಾನು ರುಬ್ಬಿಟ್ಕೊಂಡ ಮಿಶ್ರಣದಲ್ಲಿ ಉಳಿದಿತ್ತಲ್ಲ, ಅಂದರೆ ನಾವು ಸುವರ್ಣಗೆಡ್ಡೆಗೆ ಏನು ಹಾಕಿದೆವೋ ಅದು ಹಾಕಿ ಮಿಕ್ಸ್ಚರಲ್ಲಿ ಉಳಿದಿತ್ತಲ್ಲ, ಆ ಮಿಕ್ಸ್ಚರನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು ಈ ಮಿಶ್ರಣವನ್ನು. ನಾನಿಲ್ಲಿ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೇನೆ. ಇದು ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ನಾವು ಇದನ್ನು ಹುರ್ಕೊಳ್ಬೇಕು. ಅಂದರೆ ಈ ಮೆಣಸಿನ ಹಸಿ ಘಾಟೆಲ್ಲ ಹೋಗಬೇಕು, ಒಂಥರ ಒಳ್ಳೆ ಪರಿಮಳ ಬರ್ತದೆ. ಯಾಕೆಂದರೆ ಆ ಎಣ್ಣೆಯಲ್ಲಿ ತುಪ್ಪ ಮತ್ತು ಕೊಕೊನಟ್ ಆಯಿಲ್ ಎರಡೂ ಇತ್ತು. ಎಣ್ಣೆ ಫ್ಲೇವರ್ ಮತ್ತು ಈ ಮೆಣಸಿನ ಫ್ಲೇವರ್ ಎರಡೂ ಸೇರಿ ಒಳ್ಳೆ ಘಮ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಷ್ಟುವರೆಗೆ ನಾವು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಎಣ್ಣೆಯಲ್ಲಿ. ಮತ್ತು ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಷ್ಟುವರೆಗೆ ನಾವು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಏನಾದರೂ ಈ ಥರ ಹಾರ್ತಾ ಇದ್ದರೆ ಮುಚ್ಚಳ ಮುಚ್ಚಬೇಕಾದ್ರೆ ಒಂದು 5 ನಿಮಿಷ ನಾವು ಕುದಿಸ್ಕೊಳ್ಬೋದು ಲೋ ಫ್ಲೇಮಲ್ಲಿ. ನೋಡಿ, ಈ ಥರ ಎಷ್ಟು ಸಾಫ್ಟಾಗಿ, ಅಂದರೆ ನೈಸಾಗಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೇನಲ್ಲ, ಅದು ಇದೇ ಥರ ನೈಸಾಗಿ ಚೆನ್ನಾಗಿರ್ತದೆ. ನೋಡಿ, ಈಗ ನೋಡಿ ಸೈಡಲ್ಲಿ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೆಲ್ಲ, ಈಗ ಇದರ ಹಸಿ ಸ್ಮೆಲ್ಲೆಲ್ಲ ಹೋಗಿ ಒಳ್ಳೆ ಘಮ ಬರ್ತಾ ಉಂಟು. ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಮೇಲೆ ಇದನ್ನು ಅದೇ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ನಾವು ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಇದನ್ನು ಹುರ್ಕೊಳ್ತೇವೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರ್ತದೆ. ಈಗ ಇದಕ್ಕೆ ನಾನು ಒಂದು 2 ಸ್ಪೂನ್ನಷ್ಟು ಹುಳಿ ನೀರನ್ನು ಹಾಕ್ಕೊಂಡಿದ್ದೇನೆ. ಜಾಸ್ತಿ ಹಾಕ್ಕೊಳ್ಬೇಕಂತ ಇಲ್ಲ, ಒಂದು 2 ಸ್ಪೂನ್ನಷ್ಟು ಹುಳಿ ನೀರನ್ನು ಹಾಕ್ಕೊಳ್ಬೋದು. ನೀವು ಲಿಂಬೆ ರಸ ಯೂಸ್ ಮಾಡೋದಾದರೆ ಲಾಸ್ಟ್ಗೆ ಹಾಕ್ಕೊಳ್ಳಿ, ಫಸ್ಟಿಗೆ ಹಾಕ್ಕೊಳ್ಬೇಡಿ. ಈಗ ಇದು ಕುದಿ ಬಂದಿದೆ. ನಾನೀಗ ಮ್ಯಾರಿನೇಟ್ ಮಾಡಿದ್ದೆಲ್ಲ ಸುವರ್ಣಗೆಡ್ಡೆನಿ, ಅದರದ್ದು ಸ್ವಲ್ಪ ಉಳಿದಿತ್ತು ಮಸಾಲೆ, ಅದನ್ನು ಅದರಲ್ಲಿ ಕಾರ್ನ್ಫ್ಲೋರ್ ಎಲ್ಲ ಇತ್ತಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಇದೆಲ್ಲ ಹಾಕ್ಕೊಂಡು ನಾವು ಒಂದು ಸಲ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ ಕುದಿ ಬರ್ತಾ ಉಂಟು, ಕಲರ್ ಕೂಡ ಹಾಗೆ ಕುದ್ದು ಚೇಂಜ್ ಆಗಿದೆ. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗ್ತದೆ. ಮಸಾಲೆ ಎಲ್ಲ ಸರಿಯಾಗಿ ಕುಕ್ ಆದಮೇಲೆ ಎಣ್ಣೆ ಬಿಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಷ್ಟುವರೆಗೆ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಒಂದು 5 ರಿಂದ 6 ನಿಮಿಷ ಇದೇ ಥರ ಮುಚ್ಚಳ ಮುಚ್ಚಿ ನಾನು ಕುದಿಸ್ಕೊಂಡಿದ್ದೇನೆ. ಈಗ ಮುಚ್ಚಳವನ್ನು ಓಪನ್ ಮಾಡುವ. ನೋಡಿ ಚೆನ್ನಾಗಿ ಕುಕ್ ಆಗಿದೆ. ನೋಡಿ ಕರೆಕ್ಟಾಗಿ ಕುಕ್ ಆಗಿದೆ. ನಾವು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕುಕ್ ಮಾಡ್ಕೊಳ್ಳೋದ್ರಿಂದ ಇದು ಅಡಿಗೇನು ಅಂಟ್ಕೊಳ್ಳೋದಿಲ್ಲ. ಇದಕ್ಕೆ ನಾವು ಆದಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ ಟೇಸ್ಟ್, ರಿಫೈನ್ಡ್ ಆಯಿಲ್ಗಿಂತ. ಈಗ ಇದೆಲ್ಲ ಚೆನ್ನಾಗಿ ಕುಕ್ ಆದಮೇಲೆ ಇದಕ್ಕೆ ನಾವು ಫ್ರೈ ಮಾಡಿಟ್ಟುಕೊಂಡ ಸುವರ್ಣಗೆಡ್ಡೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸುವರ್ಣಗೆಡ್ಡೆಯನ್ನು ಹಾಕ್ಕೊಂಡ್ಮೇಲೆ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಸುವರ್ಣಗೆಡ್ಡೆ ಆಲ್ರೆಡಿ ಚೆನ್ನಾಗಿ ಬೆಂದಿದೆ, ಇನ್ನೂ ಬೇಯಬೇಕಂತ ಏನಿಲ್ಲ. ನಾನಂದರೆ ಕರೆಕ್ಟಾಗಿ ಸಾಫ್ಟ್ ಆಗುವವರೆಗೆ, ಅಂದರೆ ಒಳಗಡೆ ಸಾಫ್ಟ್ ಆಗುವವರೆಗೆ ಕರೆಕ್ಟಾಗಿ ಇದನ್ನು ಬೇಯಿಸ್ಕೊಂಡಿದ್ದೇನೆ. ಸುವರ್ಣಗೆಡ್ಡೆಯನ್ನು ಫ್ರೈ ಮಾಡ್ಕೊಂಡಿದ್ದೇನೆ. ಇದು ಹಾಕ್ಕೊಂಡ್ಮೇಲೆ ಸ್ವಲ್ಪ ಫ್ಲೇಮನ್ನು ಜಾಸ್ತಿ ಇಟ್ಟು ಒಂದು 2 ನಿಮಿಷ ಇದನ್ನು ಕುಕ್ ಮಾಡಿಕೊಂಡ್ರೆ ಸಾಕಾಗ್ತದೆ. ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಇದ್ರದ್ದು. ಈಗ ಇದಕ್ಕೆ ನಾವು ಫಸ್ಟಿಗೆ ಫ್ರೈ ಮಾಡಿಟ್ಟುಕೊಂಡ ನೀರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಇದರ ಒಟ್ಟಿಗೆ ಸೇರಿದ ಮೇಲಂತೂ ಟೇಸ್ಟ್ ಇದರದ್ದು ಡಬಲ್ ಆಗ್ತದೆ. ಸುವರ್ಣಗೆಡ್ಡೆ ಮತ್ತು ಜೊತೆ ಈ ನೀರುಳ್ಳಿ ಸಿಗುವಾಗ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದೀಗ ರೆಡಿಯಾಗಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಿಮಗೆ ಬೇಕಾದರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಕೊತ್ತಂಬರಿ ಸೊಪ್ಪೇನು ಹಾಕ್ಕೊಳ್ಳೇಬೇಕಂತ ಇಲ್ಲ, ಬೇಕಾದರೆ ಒಂದು ಸ್ವಲ್ಪ ಹಾಕ್ಕೊಳ್ಬೋದು. ನಾನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. ಈಗ ಇದು ರೆಡಿಯಾಗಿದೆ. ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೇನೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ತಿಕ್ಕಾಗ್ತದೆ. ನೋಡಿ ಫ್ರೆಂಡ್ಸ್, ಟೇಸ್ಟಿಯಾದ ಸುವರ್ಣಗೆಡ್ಡೆಯ ತವಾ ಫ್ರೈ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರ್ತದೆ. ನೋಡುವಾಗ ನೋಡಿ ನಾನ್ ವೆಜ್ ಥರ ಕಾಣ್ತಾ ಉಂಟಲ್ಲ, ಆದರೆ ಇದು ಪ್ಯೂರ್ ವೆಜ್ ರೆಸಿಪಿ. ಒಂದು ಸಲ ಟ್ರೈ ಮಾಡೋದನ್ನು ಮರಿಬೇಡಿ, ಸೂಪರ್ ಟೇಸ್ಟಿಯಾಗಿರ್ತದೆ. ಟ್ರೈ ಮಾಡಿ. ಊಟದ ಜೊತೆ ಅಂತೂ ಇದು ಒಳ್ಳೆ ಕಾಂಬಿನೇಷನ್ನು. ಇನ್ನೊಂದು ಸಲ ನೀವು ಅನ್ನ ಹಾಕ್ಕೊಂಡು ತಿಂತೀರಿ, ಅಷ್ಟು ಚೆನ್ನಾಗಿರ್ತದೆ ಇದು. ನೀವು ಒಂದು ಸಲ ಟ್ರೈ ಮಾಡಿ. ಹಾಗೆ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.